ಎಲ್ಲರಿಗೂ ನಮಸ್ಕಾರ. ಅಕೌಂಟೆನ್ಸಿ ವಿಷಯದಲ್ಲಿ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ. ಸೊ ಆ ಒಂದು ಅಂಕದ ಪ್ರಶ್ನೆನೂ ನಾವು ಬಿಡೋನು ಬೇಡ, ಹಾಗಾಗಿ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸಿಂಪಲ್ ಆಗಿರುವಂಥದ್ದು ಒಂದು ಎಕ್ಸ್ಪೌಂಡ್ ಕೇಳ್ತಾರೆ. ಎಕ್ಸ್ಪೌಂಡನ್ನು ಇಲ್ಲಿ ಇಷ್ಟು ಎಕ್ಸ್ಪೌಂಡ್ಗಳದಾವ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಸ್ವಲ್ಪ ನಾವು ಇದರ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ. ಒಂದನೇ ನೋಡ್ರಿ, JF ಅಂತದ, ನಿಮ್ಗೆ ಆಲ್ರೆಡಿ ಗೊತ್ತದ, ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಿ. ಜರ್ನಲ್ ಫೋಲಿಯೋ ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ LF ಅದ, ಲೆಜರ್ ಫೋಲಿಯೋ, ಇದೆಲ್ಲ ಫಸ್ಟ್ ಇಯರ್ ಕಲ್ತೀರಿ ನೀವು. BD ಬ್ರಾಡ್ ಡೌನ್, ನೆಕ್ಸ್ಟ್ CD ಅಂದ್ರೆ ಕ್ಯಾರಿ ಡೌನ್, AC ಅಂದ್ರೆ ಅಕೌಂಟ್. ನಮ್ಗೆ ಇದನ್ನು ಕೇಳಿದಾರೆ ನೋಡ್ರಿ, ಮಾರ್ಚಲ್ಲಿ 2019 ಕೇಳಿದಂಥ ಪ್ರಶ್ನೆ. ICAI ಅಂದಾಗ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತೇಳಿ ನಾವು ನೋಡ್ತೀವಿ. SCBI, SEBI ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ನಾವು ನೋಡ್ತೀವಿ. ಇದನ್ನ ಭಾಳ ಸಲ ಕೇಳಿದಾರೆ ನೋಡ್ರಿ. ಏನು DRR ಅನ್ನ ಭಾಳ ಸಲ ಕೇಳಿದ್ದಾರೆ. ಏನಂತ ಹೇಳಿದಾಗ DRR ಅಂದ್ರ ನಿಮ್ಮ ನೆನಪಿರಬೇಕು, ಡಿವೆಂಚರ್ ರಿಡಂಪ್ಷನ್ ರಿಸರ್ವ್. ಡಿವೆಂಚರ್ ರಿಡಂಪ್ಷನ್ ರಿಸರ್ವ್. ನೆಕ್ಸ್ಟ್ ರಿಡಂಪ್ಷನ್ ಮೇಲೆ 12 ಅಂಕಕ್ಕೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ನಾನು ಪ್ಲೇ ಲಿಸ್ಟ್ನಾಗ ಕೊಡ್ತೀನಿ, ಅದನ್ನ ನೀವು ನೋಡ್ಕೊಡ್ರಿ. ನೆಕ್ಸ್ಟ್ AIFI ಅಂದ್ರ ಆಲ್ ಇಂಡಿಯಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಯು ನೋ ದ್ಯಾಟ್ RBI ಅಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಕಾರ್ಯಗಳನ್ನ ಎಕನಾಮಿಕ್ಸ್ನ ಕೇಳ್ತಾರ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಕ್ಲಾಸಸ್ಗಳನ್ನ ಪ್ಲೇ ಲಿಸ್ಟ್ನೇ ಮಾಡೀವಿ, ನೀವು ನೋಡ್ಕೋಬಹುದು. ನೆಕ್ಸ್ಟ್ DRF, ಇದನ್ನು ಬಹಳ ಸಲ ಕೇಳ್ಯಾರ ಪ್ರಶ್ನೆ. ಡಿಬೆಂಚರ್ ರಿಡಂಪ್ಷನ್ ಫಂಡ್, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಂತೇಳಿ ಆಗ್ತದ. ನೆಕ್ಸ್ಟ್ DRFI, ಇಲ್ಲಿ ಸ್ಟಾರ್ ಏನಕ್ಕಿರಲ್ಲ, ಅವು ಇಂಪಾರ್ಟೆಂಟ್. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಹಾಗಾಗಿ I ಬಂತಂದ್ರೆ ಇನ್ವೆಸ್ಟ್ಮೆಂಟ್, ಸೊ DRF ಬಂತಂದ್ರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಂತ ಹೇಳಿ ನಾವು ನೋಡ್ತೀವಿ. MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಇದನ್ನ ಜಾಸ್ತಿ ಕೇಳಿಲ್ಲ, ಬಟ್ ನಾವೆಲ್ಲ ತಿಳ್ಕೊತೀವಿ. IAS, ನೀವು ಮತ್ತೆ ಅದನ್ನು ಬರಿಬಾರ್ದು, ಹೌದಾ? ನಮಗಿಲ್ಲಿ ಅಕೌಂಟೆನ್ಸಿ ಒಳಗೆ ಏನ್ ಬೇಕು ಅದನ್ನೇ ಬರಿಬೇಕು. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. IND-AS ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ IFRS ಒಂದ್ 2 ಸಲ ಪ್ರಾಕ್ಟೀಸ್ ಮಾಡ್ರಿ ನೀವು. ಇಂಟರ್ನ್ಯಾಷನಲ್ ಫೈನಾನ್ಸಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ಕೇಳ್ತಾರ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣಂತ. AS ಅಂತ ಹೇಳಿದಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿದಾಗ, AS ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿದಾಗ. PAT ಯು ನೋ ದ್ಯಾಟ್. ಸೊ ಇದನ್ನ ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಅಂತೇಳಿ 6 ಅಂಕ ಕೇಳುವಂತ ಪ್ರಶ್ನೆ ಸಾಧ್ಯತೆ ಇರ್ತದೆ. ಸೊ ಇವೆಲ್ಲವನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ಅಲ್ಲಿ ಇರುವಂತಹ ಪ್ಲೇ ಲಿಸ್ಟ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಮಾಡಿ ಹಾಕಿದ್ದೀನಿ, ಹೌದಾ? ಸೊ ನೀವು ನನ್ನ ಚಾನಲ್ಗೆ ಹೋಗಿ ಹೋಮ್ ಅಂತೇಳಿ ಇರ್ತದ, ಅಲ್ಲಿ ನೋಡ್ಕೊಡ್ರಿ. ವಿಡಿಯೋಸ್, ಶಾರ್ಟ್ಸ್, ಪ್ಲೇ ಲಿಸ್ಟ್ ಅಂತೇಳಿ ಬರ್ತದ. ಪ್ಲೇ ಲಿಸ್ಟ್ಗಳದಾಗ ಕಂಪ್ಲೀಟ್ ಎಕನಾಮಿಕ್ಸ್ ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಅಕೌಂಟೆನ್ಸಿನೂ ನೋಡ್ಕೊಡ್ರಿ. ನಾನು ಬ್ಯಾಕ್ ಬರ್ತೀನಿ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರ್ತೀನಿ. ಓಕೆ, ಸೊ ನೆಕ್ಸ್ಟ್ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. PAT ಅಂದ್ರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅವಕರ. PBT ಅಂದ್ರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಅಟ್ಟೆ ವ್ಯತ್ಯಾಸ. ನೆಕ್ಸ್ಟ್ EBIT ಅಂತ ಹೇಳಿ ಕೇಳುವಂತ ಸಾಧ್ಯತೆ ಇರ್ತದೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತೇಳಿ ನಾವು ನೋಡ್ತೀವಿ. ಸಾಟ್, ಇದನ್ನೇ ಎಂದು ಕೇಳಿಲ್ಲ, ಸೊ ಕೇಳಿದ್ರು ಕೇಳಬಹುದು. ಸಾಟ್ ಅಂದ್ರೆ S ಫಾರ್ ಸ್ಟ್ರೆಂತ್, V ಫಾರ್ ವೀಕ್ನೆಸ್, O ಫಾರ್ ಅಪಾರ್ಚುನಿಟಿ, T ಫಾರ್ ಥ್ರೆಟ್ಸ್ ಅಂತೇಳಿ ಆಗ್ತದ. ನೀವು ಹೈಯರ್ ಲೆವೆಲ್ಗೆ ಹೋದಾಗ ಸಾಟ್ ಅನಲೈಸಿಸ್ ಅನ್ನ ನೀವು ಕಲಿತೀರಿ. ROCE ಅಂತ ಹೇಳಿದಾಗ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿ ಆಗ್ತದ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿ ಆಗ್ತದ. ನೆಕ್ಸ್ಟ್ ROI ಅಂತ ಹೇಳಿದಾಗ ನಿಮ್ಗೆ ಆಲ್ರೆಡಿ ಗೊತ್ತದ ಏನು ಅಂತ ಹೇಳಿದಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಎಲ್ಲದರ ಮೇಲೆ ರಿಟರ್ನ್ ಏನು ಬರ್ತದೆ ಅನ್ನೋದನ್ನ ನಾವು ನೋಡಬೇಕು. ನೆಕ್ಸ್ಟ್ PBIT, ಇದನ್ನು ಇಂಪಾರ್ಟೆಂಟ್ ನೋಡ್ರಿ. ಏನಂತ ಹೇಳಿದಾಗ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ EPS ಅಂತ ಹೇಳಿದಾಗ ಅರ್ನಿಂಗ್ ಪರ್ ಶೇರ್, ಅರ್ನಿಂಗ್ ಪರ್ ಶೇರ್ ಅಂತೇಳಿ ನಾವು ನೋಡ್ತೀವಿ. RONW ಅಂತ ಹೇಳಿದಾಗ ರಿಟರ್ನ್ ಆನ್ ನೆಟ್ ವರ್ತ್, ರಿಟರ್ನ್ ಆನ್ ನೆಟ್ ವರ್ತ್. ಇಲ್ಲಿ EPS ಇಂಪಾರ್ಟೆಂಟ್ ನೋಡ್ರಿ. EPS ಅನ್ನ ಬಹಳ ಸಲ ಕೇಳಿದ್ದಾರೆ, ಸೊ EPS ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ರಿಟರ್ನ್ ಆನ್ ನೆಟ್ ವರ್ತ್ ಆಗ್ತದೆ RONW ಅಂತ ಹೇಳಿದಾಗ. PE ರೇಷಿಯೋ ಅಂತ ಹೇಳಿದಾಗ ಪ್ರೈಸ್ ಬಾರ್ ಅರ್ನಿಂಗ್ ರೇಷಿಯೋ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ನೀವು ರೇಷಿಯೋ ಅನಲೈಸಿಸ್ ಅಲ್ಲಿ ಫಾರ್ಮುಲಾಸ್ಗಳನ್ನ ಕೇಳಬಹುದು, ಇನ್ನೂ ಹಲವಾರು ಪಾಯಿಂಟ್ಸ್ಗಳನ್ನ ಕೇಳ್ತಾರೆ. ನೀವು ಒಟ್ಟು ನೀವೇನು ಮಾಡ್ಬೇಕಂದ್ರೆ ಪ್ಲೇ ಲಿಸ್ಟಿಗೆ ಹೋಗಿ ಚೆಕ್ ಮಾಡಬೇಕು. ನಾ ಎಲ್ಲ ವಿಡಿಯೋಸ್ಗಳನ್ನ ಹಾಕಿರ್ತೀನಿ. ಇಲ್ಲಿ ಫಸ್ಟ್ ಇಯರ್ ವಿಡಿಯೋಸನ್ನು ಹಾಕಿದ್ದೀನಿ, ಹೌದಾ? ನೆಕ್ಸ್ಟ್ ಎಕನಾಮಿಕ್ಸ್ ಹಾಕಿದ್ದೀನಿ, ಸೆಕೆಂಡ್ ಇಯರ್ ವಿಡಿಯೋಸನ್ನು ಹಾಕಿದ್ದೀನಿ,
ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ. ಹೌದಾ, ನೀವು ನೋಡೋದ್ರೊಂದಿಗೆ ಎಲ್ಲ ಸ್ನೇಹಿತರಗಳೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸ ಆಗಬೇಕು. ಬರೀ ನೀವು ಅಟ್ಟೆ ನೋಡಿ ಶಾಣೆ ಆಗುವುದಲ್ಲ, ಜೂನಿಯರ್ಗಳಿಗೂ ಹೇಳಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಕಾನ್ಸೆಪ್ಟ್ನೊಂದಿಗೆ ಬರ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.